ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾರಿಗೋ ವೆಲ್ಕಮ್ ಮಾಡೋದಕ್ಕಾಗಿ ನಿಂತಿದ್ದೀರಾ? ಯಾರಾದರೂ VIP ಬರ್ತಿದ್ದಾರಾ ಸರ್? ಎಸ್, ಒಬ್ರು VIP ಬರ್ತಾ ಇದ್ದಾರೆ. VIP ಬೇರೆ ಯಾರು ಅಲ್ಲ, ನೀವೇ. ನಿಮ್ಮನ್ನೇ ವೆಲ್ಕಮ್ ಮಾಡೋಣ ಅಂತ ನಿಂತಿದ್ದೀವಿ. ಏನು ಸರ್ ತಮಾಷೆ ಮಾಡ್ತಿದ್ದೀರಾ? ಖಂಡಿತವಾಗೂ ಇಲ್ಲ ಮೇಡಮ್. ಮೇಡಮಾ? ನಾವು ನೀವು ಬರೋದನ್ನೇ ಎದುರು ನೋಡ್ತಾ ಇದ್ದೀವಿ. ನೀವೊಂಥರ ನಮ್ಮ ಕೋಚಿಂಗ್ ಸೆಂಟರ್ಗೆ ಅಸೆಟ್ ಇದ್ದ ಹಾಗೆ ಮೇಡಮ್. ಅಸೆಟ್ಟಾ? ನಾನು ಯಾವಾಗ ಅಸೆಟ್ ಆದೆ? ಭೂಮಿಕಾ, ಎಲ್ರಿ ಇದ್ದೀರಾ? ಇನ್ನು ಕ್ಲಾಸ್ ಗೀಸ್ ತಗೊಳ್ಳೋ ಯೋಚನೆ ಇಲ್ವಾ ನಿಮಗೆ? ಸಾರಿ ಸರ್, ನಾನೊಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿದ್ದೀನಿ. ಹಾಗಾದ್ರೆ ರಜಾ ಕೊಟ್ಟು ಮನೆಗೆ ಹೋಗಿ, ಸಂಬಳ ಕಟ್ ಮಾಡ್ತೀನಿ. 1 ಗಂಟೆ ಲೇಟಾಗಿ ಬಂದರೆ ಸ್ಯಾಲ್ರಿ ಕಟ್ ಮಾಡ್ತೀನಿ ಅಂತ ಅಂತಿದ್ದವರು ಇವರೇ ಅಲ್ವಾ? ಸಡನ್ ಆಗಿ ಇಷ್ಟೊಂದು ಗೌರವ ಮರ್ಯಾದೆ ಏನಾಗ್ತಿದೆ ಇಲ್ಲಿ? ಮೇನಲ್ಲಿ ಏಪ್ರಿಲ್ ಫೂಲ್ ಮಾಡ್ತಿದ್ದಾರಾ ಇವ್ರು ನನ್ನನ್ನು? ಹಾರ್ಟ್ಲಿ ವೆಲ್ಕಮ್ ಮೇಡಮ್. ಹಾರ್ಟ್ಲಿ ವೆಲ್ಕಮ್? ನನಗಿಲ್ಲಿ ಹಾರ್ಟೇ ಫೇಲ್ ಆಗ್ತಿದೆ. ಪ್ಲೀಸ್ ತಗೊಳ್ಳಿ ಮೇಡಮ್, ಪ್ಲೀಸ್. ಥ್ಯಾಂಕ್ ಯು. ಬನ್ನಿ, ಪ್ಲೀಸ್ ಕಮ್. ಬನ್ನಿ ಹೋಗೋಣ. ಗೆಳೆಯ, ಇದೇನೋ ಇನ್ನೂ ಕೆಲಸ ಮಾಡ್ಕೊಂಡು ಕೂತಿದ್ಯಾ? ಹೋಗಲ್ವಾ? ಎಲ್ಲಿಗೆ? ಹೇಳಕ್ಕಾಗಲ್ಲಪ್ಪ. ಎಲ್ಲಿಗೆ ಅಂತ ಕೇಳ್ತಿಯಲ್ಲೋ, ಅದಕ್ಕೆ ಕೋಚಿಂಗ್ ಸೆಂಟರ್ ಹತ್ರಕ್ಕೆ. ನಾನು ಯಾವ ಖುಷಿಗೆ ಹೋಗ್ಲೋ ಅಲ್ಲಿ, ನನಗೇನು ಕೆಲಸ ಇಲ್ಲ. ಇದಕ್ಕೆ ಕಣೋ ನಿನಗೆ ಕೆಲವು ವಿಷಯದಲ್ಲಿ ತಿಳುವಳಿಕೆ ಕಡಿಮೆ ಅಂತ ಹೇಳೋದು. ಗೆಳೆಯ, ನೀನು ಮನೆಗೆ ಹೋಗ್ತಾ ಹಾಗೆ ಅತ್ತಿಗೆನೂ ಕರ್ಕೊಂಡು ಹೋದರೆ ಅವ್ರು ಎಷ್ಟು ಖುಷಿ ಪಡ್ತಾರಲ್ವೇನೋ. ಗಂಡ ಇಂಥವನ್ನೆಲ್ಲ ಮಾಡಿದ್ರೆ ಪ್ರತಿಯೊಂದು ಹೆಣ್ಣು ತಮ್ಮನ್ನ ತಾವು ಅದೃಷ್ಟವಂತರು ಅಂತ ಫೀಲ್ ಮಾಡ್ಕೋತಾರೆ ಕಣ ಗೆಳೆಯ. ಗಂಡ ಹೆಂಡತಿ ಮಧ್ಯೆ ನಡೆಯೋ ಈ ಸಣ್ಣ ಸಣ್ಣ ವಿಷಯಗಳೇ ಮ್ಯಾಟ್ರ್ ಆಗೋದು. ನೋಡ, ದುಡ್ಡು ತಂದು ಹಾಕೋದಷ್ಟೇ ಗಂಡನ ಕೆಲಸ ಅಲ್ಲ, ಅವಳ ಸೈಕಾಲಜಿ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬ ಮುಖ್ಯ. ಈ ಪಿಕಪ್ಪು ಡ್ರಾಪು ಸಣ್ಣ ವಿಷಯ ಅನ್ನಿಸ್ಬೋದು, ಆದರೆ ಅದು ಕೊಡೋ ಖುಷಿ, ಅದು ಮಾಡೋ ಮ್ಯಾಜಿಕ್ಕು ತುಂಬ ದೊಡ್ಡದು ಕಣ ಗೆಳೆಯ, ತಿಳ್ಕೊ. ಆಯ್ತಾನಪ್ಪ ನೀನು ಪ್ರವಚನ? ನಾವು ನೀನೇನೋ ಯಾವಾಗಲೂ ನನಗೇನು ಗೊತ್ತಿಲ್ಲ, ಗೊತ್ತೇ ಆಗಲ್ಲ, ದಡ್ಡನ ಮಗ ಅಂತ, ಸಿಕ್ಕಿದ್ದೆ ಚಾನ್ಸು ಅಂತ ಇಷ್ಟಿಷ್ಟುದ್ದ ಭಾಷಣ ಬಿಗಿತಿಯಲ್ಲೋ. ನನಗೂ ಸ್ವಲ್ಪ ಮಾತಾಡಕ್ಕೆ ಬಿಡ. ನಾನು ಹೇಳ್ದನ್ನು ಕೇಳಿಸ್ಕೋ, ದೇವ್ರು ನನಗೂ ಬುದ್ಧಿ ಕೊಟ್ಟಿದ್ದಾನೆ. ಆಯಿತು ಬಿಡಪ್ಪ, ಆಯ್ತು ಬಿಡು. ಏನೋ ಗೆಳೆಯ ಚೆನ್ನಾಗಿರಲಿ ಅಂತ ಒಂದು 4 ಮಾತಾಡಿದೆ, ಅದು ನಿನಗೆ ಪ್ರವಚನನ? ಗೆಳೆಯ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಪ್ಪ, ನಿನ್ನ ದಡ್ಡ, ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರಲ್ಲ. ನೀನು ಚೆನ್ನಾಗಿರಲಿ ಅಂತ ಹೇಳ್ತಾ ಇದ್ದೀನಿ, ಅದಕ್ಕೆ ಇಷ್ಟು ಉದ್ದ ಭಾಷಣ ಬಿಗಿತಿಯಲ್ಲ, ನನ್ನ ಮನಸ್ಸಿಗೆ ಎಷ್ಟು ಹೋಗುತ್ತೆ ಗೊತ್ತಾ? ಓಲಿ ಬಿಡಪ್ಪ, ಯಾಕೆ ಅಷ್ಟೊಂದು ಮನ್ಸಿಗೆ ತಗೋತೀಯ? ಏನೋ ಒಂದು ಮಾತಲ್ಲಿ ಹೇಳಿದೆ ಅಷ್ಟೇ. ನೋಡ, ಈ ನೀನು ಹೇಳಿದೆಯಲ್ಲ ಪಿಕಪ್ಪು ಡ್ರಾಪು ಮ್ಯಾಜಿಕ್ಕು, ಇದೆಲ್ಲ ಜನರಲ್ ಕ್ಯಾಟಗರಿ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ಭೂಮಿಕಾ ಥರದವ್ರಿಗೆಲ್ಲ. ಭೂಮಿಕಾ ಥರದವ್ರು ಹೇಗೆ ಗೊತ್ತಾ? ಈ ಬುದ್ಧಿಜೀವಿ ಅಂತಾರಲ್ಲ ಆ ಟೈಪು. ಅವ್ರಿಗೆ ಈ ಟಿಪಿಕಲ್ ಗಂಡಂದ್ರ ಥರ ಪಿಕಪ್ಪು ಡ್ರಾಪ್ ಮಾಡೋದು, ಡ್ರೈವರ್ ಕೆಲಸ ಮಾಡೋದು, ಅವ್ರ ಸೇವೆ ಮಾಡೋದು, ಇದು ಯಾವುದು ಇಷ್ಟ ಆಗಲ್ಲ. ಭೂಮಿಕಾ ಅವರು ಅದು ಯಾವುದು ಎಕ್ಸ್ಪೆಕ್ಟು ಮಾಡಲ್ಲ. ನಾನು ಮಾಡ್ತೀನಿ ಅಂದ್ರೂ ಬಿಡಲ್ಲ. ಇದು ಇರೋ ವಿಷಯ. ಸುಮ್ಮನೆ ಎಲ್ಲಾನು ಜನರಲೈಸ್ ಮಾಡಕ್ಕೆ ಹೋಗ್ಬೇಡ, ಎಕ್ಸೆಪ್ಷನ್ಸ್ ಇರುತ್ತೆ. ಮತ್ತೆ ಮನೆ ತುಂಬ ಕಾರ್ಗಳಿದೆಯಲ್ಲಪ್ಪ, ಅದ್ಯಾಕೆ? ಆಗ ಸರ್ವಿಸಿಗೆ ಬಿಡಕ? ಇಲ್ಲ ಆಯುಧ ಪೂಜೆಗೆ ನಿಮ್ಮಣ್ಣ ಇಟ್ಬಿಟ್ಟು ಕುಂಬಳಕಾಳು ಪೂಜೆ ಮಾಡಕ? ಹಾಗೆ ಅನ್ಕೊಳಪ್ಪ. ಅಲ್ವಾ, ಅವರೇ ಬೇಡ ಅಂದಮೇಲೆ ನಾನೇನೋ ಮಾಡೋಕ್ಕಾಗುತ್ತೆ? ನೋಡೋ, ಪರ್ಸ್ನಲ್ ಕೆಲಸಕ್ಕೆ ಅವ್ರು ಯಾವತ್ತೂ ಕಾರನ್ನು ಬಳಸೋದೇ ಇಲ್ಲ. ಆಟೋ ಬಳಸ್ತಾರೆ ಅಥವಾ ಕ್ಯಾಬ್ನ. ಅದು 1-2 ಕಿಲೋಮೀಟರ್ ಇದ್ರೆ ದುಡ್ಡು ಯಾಕೆ ಖರ್ಚು ಮಾಡಬೇಕು? ಭಗವಂತ ಕಾಲು ಕೊಟ್ಟಿಲ್ವ ಅಂತ ನಡ್ಕೊಂಡೇ ಹೋಗ್ಬಿಡ್ತಾರೆ. ಅಪ್ಪ, ನಾನು ಎಲ್ಲ ಹೇಳಿ ಕೇಳಿ ಮಾಡಿ ಇಷ್ಟೇ ಅಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ನೀನೇ ಯೋಚನೆ ಮಾಡೋ, ಸರ್ನೇಮ್ ಚೇಂಜ್ ಆದ ತಕ್ಷಣ ಗುಣ ಚೇಂಜ್ ಆಗುತ್ತೇನೋ? ಪಾಯಿಂಟ್ ಟು ಬಿ ನೋಟೆಡ್. ಆದ್ರೂ ಗೆಳೆಯ, ಒಂದೊಂದು ಸರ್ತಿ ಹೆಣ್ಮಕ್ಳು ಬಾಯಿ ಬಿಟ್ಟು ಏನು ಹೇಳದೆ ಇದ್ರೂ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಗಂಡ ಆದವನು ತನಗೋಸ್ಕರ ಕೆಲವು ವಿಷಯನ ಹೇಳದೆ ಕೇಳದೆ ಮಾಡಬೇಕು, ತನ್ನ ಸುತ್ತಾನೇ ಸುತ್ತಿರಬೇಕು, ಸರಿಗೆ ಹಿಡ್ಕೊಂಡೇ ಓಡಾಡ್ತಿರ್ಬೇಕು ಅಂತ ಪ್ರತಿಯೊಂದು ಹೆಣ್ಣು ಬಯಸ್ತಾ ಇರ್ತಾಳೆ ಕಣೋ. ಅದಕ್ಕೆ ಎಕ್ಸೆಪ್ಷನಲ್ ಕೇಸ್ ಇರ್ಬೋದು, ಆದರೆ ಅವರು ಹೆಣ್ಣೆ ಅಲ್ವೇನೋ? ಅವರೆಷ್ಟೇ ಬುದ್ಧಿಜೀವಿ ಆದ್ರೂ ಅವ್ರದ್ದು ಹೆಣ್ಣಿನ ಮನಸ್ಸೇ ತಾನೇ. ಕಡ, ನೀನು ಏನೇ ಮಾಡಿದ್ರು ಸರ್ವೆಂಟ್ ಅಂತ ಮಾಡಬೇಡಪ್ಪ. ಆ ಮೆಂಟಾಲಿಟಿನೇ ತಪ್ಪು. ಅದರಿಂದ ಹೊರಗಡೆ ಬಾ. ಗಂಡ ಅಂತ ಮಾಡು, ಪ್ರೀತಿಯಿಂದ ಮಾಡು, ಆಕ್ಟ್ ಆಫ್ ಲವ್ ಅನ್ನೋ ಥರ ಮಾಡೋ. ಅದಕ್ಕೆ ನಿಜವಾಗ್ಲೂ ಖುಷಿ ಪಡ್ತಾರೆ, ಖುಷಿ ಕೊಡುತ್ತದು.
ಅವರು ಖುಷಿ ಪಡ್ತಾರೆ ಅಂತ ನಾನು ಅಲ್ಲಿಗೆ ಹೋಗ್ಬೋದು, ಬಟ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ಕಣ. ನಾನು ಅಲ್ಲಿಗೆ ಹೋದರೆ ಎಲ್ಲರೂ ದೊಡ್ಡ ಮನುಷ್ಯ ಬಂದ ಅಂತ ಒಂಥರ ನೋಡ್ತಾರೆ. ಭೂಮಿಗೆ ಅವ್ರಿಗೆ ಅದು ಮುಜುಗರ ಆಗುತ್ತೆ. ಅವ್ರಿಗೆ ಯಾಕಪ್ಪ ಸುಮ್ಮನೆ ಹಿಂಸೆ ಕೊಡೋದು ಅಂತ ನಾನು ಆ ಕಡೆ ತಲೆನೇ ಹಾಕಲ್ಲ. ಅವ್ರು ಏನು ಇಷ್ಟಪಡ್ತಾರೋ ಅದನ್ನು ಆರಾಮಾಗಿ ಮಾಡ್ಕೊಂಡಿರಲಿ ಅಂತ ಹಾಗೆ ಬಿಟ್ಬಿಡ್ತೀನಿ. ಆಹಾ ಗೆಳೆಯ, ಇದು ಕಣ ನಿಜವಾದ ಪ್ರೀತಿ ಅಂದರೆ. ಪ್ರೀತಿ ಅಂದರೆ ಪಡ್ಕೊಳ್ಳೋದಷ್ಟೇ ಅಲ್ಲ ಕಣೋ, ಬಿಟ್ಕೊಡೋದು ಕೂಡ. ಪ್ರೀತಿನ ಕಟ್ಟಾಕ್ಬಾರ್ದು, ಅದನ್ನು ಫ್ರೀಯಾಗಿ ಬಿಟ್ಟಿರಬೇಕು. ನಿಮ್ಮಿಬ್ಬರ ಮಧ್ಯೆ ಅಂತ ಪರಿಶುದ್ಧವಾದ ಪ್ರೀತಿ ಇದೆ, ಆದರೆ ಒಬ್ಬರು ಇನ್ನೊಬ್ಬರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ಹೇಳ್ಕೊಳ್ರು ಅಂತ ನಾವು ಬಾಯಿ ಬಡ್ಕೋತಾನೆ ಇದ್ದೀವಿ, ಹೇಳ್ಕೊತಾ ಇಲ್ವೇ? ಒಂದ್ಸರ್ತಿ ಅನ್ಸುತ್ತೆ ಇವ್ರ ಹತ್ರ ಎಷ್ಟು ಹೇಳಿದ್ರು ವೇಸ್ಟೇ ಅಂತ, ಸುಮ್ಮನೆ ಬಾಯಿ ನೋವುತ್ತೆ ಕಣ. ಹಾಗಾದ್ರೆ ಹೇಳ್ಬೇಡ ಬಿಡು, ಸುಮ್ಮನೆ ಹೇಳಿ ಯಾಕೆ ಬಾಯಿ ನೋಸ್ಕೊತೀಯ? ಓಹೋ ಕಿಂಡಲ್ಲು ಟಾಂಟ್ ಕೊಡ್ತಾ ಇದೆಯಾ? ಇರಲಿ ಬಿಡಪ್ಪ, ಟೈಮ್ ಬರಲಿ ಆವಾಗ ಮಾತಾಡ್ತೀನಿ. ಅಮ್ಮ, ಅಯ್ಯೋ ದೇವ್ರೆ, ಎದ್ಕೊಂಡ್ಯಾ? ಇನ್ನೇನ್ ಮತ್ತೆ ಹಿಂಗ್ ಬಂದ್ ಎದುರಿಸಿದ್ರೆ? ಯಾಕೆ ಹಂಗೆ ಎದುರಿಸಿದ್ರಿ? ನಾನು ರೂಮ್ ಬರ್ತಾ ಇದ್ದಂಗೆ ಅಬ್ಸರ್ವ್ ಮಾಡಿದೆ, ನೀನೇನು ಡೀಪ್ ಆಗಿ ಯೋಚನೆ ಮಾಡ್ಕೊಂಡು ಒಂಥರ ಬೇಜಾರಲ್ಲಿ ಕೂತಿದ್ದಲ್ಲ, ಅದಕ್ಕೆ ಸ್ವಲ್ಪ ಶಾಕ್ ಕೊಡೋಣ ಅಂತ. ಹೇಗಿತ್ತು ನಮ್ಮ ಶಾಕ್ ಟ್ರೀಟ್ಮೆಂಟ್? ಹೌದು, ಏನು ಯೋಚನೆ ಮಾಡ್ತಾ ಕೂತಿದ್ದೆ? ಏನಿಲ್ಲ ಬಿಡಿ. ಪರವಾಗಿಲ್ಲ, ಹೇಳು ಮಲ್ಲಿ, ಏನಾಯ್ತು? ಮಲ್ಲಿ, ನಾನು ನಿನ್ನ ಪಾಲಿಗೆ ಪೇನ್ ಕಿಲ್ಲರ್ ಇದ್ದಾಗೆ, ಅರ್ಥ ಆಯ್ತಲ್ಲ? ನಿನ್ನ ಪ್ರಾಬ್ಲಮ್ ಏನಿದು ನನ್ನ ಹತ್ರ ಹೇಳ್ಕೋಬಹುದು, ಹೇಳು ಏನ್ ವಿಷಯ? ಏನಿಲ್ಲ ರೀ, ಅದೇ ಭೂಮಿಕಪ್ಪನವ್ರು ಬೇರೆ ಮನೇಲಿಲ್ವಲ್ಲ, ಅದಕ್ಕೆ ಏನೋ ಒಂಥರ ಬೋರ್ ಆಗ್ತೈತೆ. ಮನೆ ಎಲ್ಲ ಖಾಲಿ ಖಾಲಿ ಹೊಡಿತೈತೆ, ಏನೋ ಒಂಥರ ತುಂಬಾ ಬೇಜಾರಾಗ್ತೈತೆ ರೀ. ಹೌದು, ಅದಕ್ಕೆ ಎಲ್ಲಿ ಹೋಗಿದ್ದಾರೆ? ಕೆಲ್ಸಕ್ಕೆ ಹೋಗಿದ್ದಾರೆ, ಇನ್ಮೇಲೆ ದಿನ ಹೋಗ್ತಾರಂತೆ. ಅದಕ್ಕೆ ಅವ್ರಿಲ್ದೆ ದಿನ ಕಳಿಬೇಕಲ್ಲ ಅಂತ ಬೇಜಾರಾಗ್ತೈತೆ. ಅತ್ತಿಗೆ ಕೆಲ್ಸಕ್ಕೆ ಹೋಗ್ತೀಯಾರ? ಯಾವ ಕೆಲ್ಸಕ್ಕೆ? ಅದೇ ರೀ, ಮದ್ವೆಗೆ ಮುಂಚೆ ಒಂದು ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಅದೇ ಕೆಲ್ಸಕ್ಕೆ ಮತ್ತೆ ಹೋಗ್ತಾವ್ರೆ. ಇವಾಗ ನಾನು ಏನ್ ಮಾಡ್ಲಿ? ಅದಕ್ಕೆ ಯಾಕೆ ಮಲ್ಲಿ ಈಗ ಆಡ್ತಿದ್ಯಾ ನೀನು? ಅವ್ರೇನೋ ಯುದ್ಧಕ್ಕೆ ಹೋಗ್ತಾರೆ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದೆಯಾ? ಹೋಗ್ತಾರೆ ಬರ್ತಾರೆ, ಅದ್ರಲ್ಲಿ ಏನಿದೆ? ಅಷ್ಟಕ್ಕೂ ನಿನ್ನ ಜೊತೆ ಯಾರು ಇಲ್ಲ ಅಂತ ಯಾಕೆ ಮಲ್ಲಿ ಅನ್ಕೋತೀಯ? ನಿನ್ನನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿನ್ನ ಗಂಡ ಅಂದರೆ ನಾನಿಲ್ವಾ? ನಿನ್ನನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದಿಲ್ವಾ? ಮಲ್ಲಿ, ಯಾರು ಇರ್ತಾರೋ ಬಿಡ್ತಾರೋ ಮಲ್ಲಿ, ನಿನ್ನ ಜೊತೆ ಕೊನೆವರೆಗೂ ನಾನಿರ್ತೀನಿ. ನಿಜವಾಗ್ಲೂ? ಪ್ರಾಮಿಸ್ ಮಲ್ಲಿ. ಆದರೂ ಗೆಳೆಯ, ನನಗೋಸ್ಕರ ಪ್ಲೀಸ್ ನಾನು ಹೇಳಿದ್ದನ್ನು ನಡೆಸ್ಕೊಡ. ಅದಕ್ಕೆ ನಾ ಡೈಲಿ ಪಿಕಪ್ ಡ್ರಾಪ್ ಮಾಡ್ಕೊಳ. ಸೊ ಎಷ್ಟು ಹೇಳಿದ್ರು ಅಲ್ಲೇ ಬಂದು ನಿಂತ್ಕೋತಿಯಲ್ಲೋ, ಒಂದ್ಸತಿ ಎಷ್ಟು ಇರಿಟೇಟ್ ಆಗುತ್ತೆ ಅಂದರೆ. ಆಯ್ತು ಬಿಡ, ನಾವೇನು ಮಾತಾಡಲ್ಲ. ಏನೋ ಗೆಳೆಯ ಚೆನ್ನಾಗಿರ್ಲಿ ಅಂತ ಹೇಳ್ತೀವಪ್ಪ, ಅದು ಹೇಳ್ಬೇಡ ಅಂದರೆ ಬೇಕಾಗಿಲ್ಲ ಬಿಡು. ನನಗೂ ನಿನಗೂ ಯಾವುದು ಸಂಬಂಧ ಇಲ್ಲ ಅನ್ನೋ ಥರ ಇದ್ದು ಬಿಡ್ತೀನಿ. ಬೇಕಾಗಿಲ್ಲ ಬಿಡು, ನಾನು ನಿನ್ನ ಹತ್ರ ಮಾತಾಡಲ್ಲ, ಏನು ಹೇಳೋದು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಇಲ್ಲಮ್ಮ, ನಾನು ಬೆನ್ನಿಗೆ ಬಿದ್ದು ಬೇತಾಳ ಇದ್ದಂಗೆ. ನಾನು ಹೇಳಿದ್ದೀನಿ ನೀನು ಮಾಡೋವರೆಗೂ ನಾನು ಮಾತ್ರ ಬಿಡೋ ಮಾತೇ ಇಲ್ಲ. ಒಟ್ಟಿನಲ್ಲಿ ನನ್ನನ್ನು ನೆಮ್ಮದಿಯಾಗಿರಕ್ಕಂತೂ ಬಿಡಲ್ಲ ನಾನು. ನೋ ವೇ, ಚಾನ್ಸೇ ಇಲ್ಲ. ಸೊ ದರಿದ್ರ ಫ್ರೆಂಡು. ನಡ್ಸ್ಕೊಡ್ತೀಯಾ? ನಡ್ಸ್ಕೊಡ್ತೀಯ ಗೊತ್ತು. ಆದರೂ ಗೆಳೆಯ, ಈ ಪಿಕಪ್ ಡ್ರಾಪನ್ನ ಕಾರ್ ಬಂದು 2 ವೀಲರಲ್ಲಿ ಮಾಡಿದರೆ ಚೆನ್ನಾಗಿರೋದಲ್ವೇನಾ? ಏಕೆ? ಟಚಿಂಗ್ ಆಗಿರೋದು ಕಾರಲ್ಲೇ ಮಾಡಪ್ಪ. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಟೇಕ್ ಯುವರ್ ಸೀಟ್.
ಸರ್ ಹಾಂ ಮೇಡಮ್, ಅದು ನಿಮ್ಮ ಸೀಟು. ಇನ್ಮೇಲೆ ಯಾವಾಗಲೂ ನೀವು ಅಲ್ಲೇ ಕೂತ್ಕೋಬೇಕು. ಸರ್ ನಾನಾ? ಪ್ಲೀಸ್ ಮೇಡಮ್, ಕೂತ್ಕೊಳ್ಳಿ. ಸರ್ ಐ ಆಮ್ ಸೋ ಸಾರಿ, ನನಗೇನು ಅರ್ಥ ಆಗ್ತಿಲ್ಲ. ಇವತ್ತು ನಿಮಗೊಂದು ಗುಡ್ ನ್ಯೂಸ್ ಇದೆ ಮೇಡಮ್. ಇಷ್ಟು ದಿವಸ ನೀವು ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಟ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತಿಂದ ಒನ್ ಆಫ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ನಿಮ್ಮನ್ನು ಅಪಾಯಿಂಟ್ ಮಾಡ್ಕೋಬೇಕು ಅಂತ ನಾವು ಡಿಸಿಷನ್ ತೊಗೊಂಡಿದ್ದೀವಿ ಮೇಡಮ್. ನಾನು ಬೋರ್ಡ್ ಆಫ್ ಡೈರೆಕ್ಟರಾ? ಕಂಗ್ರಾಟ್ಸ್ ಮೇಡಮ್. ಸರ್ ನನ್ನನ್ನು ಯಾಕೆ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಚೂಸ್ ಮಾಡಿದ್ದೀರಾ? ಯಾವ ಬೇಸಿಸ್ ಮೇಲೆ? ಯಾವ ಬೇಸಿಸ್ ಮೇಲೆ ಅಂದರೆ ಟ್ಯಾಲೆಂಟ್ ಬೇಸಿಸ್ ಮೇಲೆ. ನಿಮಗೆ ಆ ಟ್ಯಾಲೆಂಟ್ ಇದೆ. ದಯವಿಟ್ಟು ಇದನ್ನು ನೀವು ಅಕ್ಸೆಪ್ಟ್ ಮಾಡಲೇಬೇಕು ಮೇಡಮ್, ಪ್ಲೀಸ್. ಅಲ್ಲ ಸರ್, ನನ್ನ ಮೇಡಮ್ ನೀವೇನು ಮಾತಾಡಬೇಡಿ. ನಮ್ಮ ಮ್ಯಾನೇಜ್ಮೆಂಟು ಡಿಸಿಷನ್ ತೊಗೊಂಡಾಗಿದೆ. ಒಪ್ಕೊಳ್ಳಿ ಮೇಡಮ್. ನೀವು ಒಪ್ಕೊಂಡ್ರೆ ನಮಗೆಲ್ಲ ತುಂಬ ಖುಷಿ ಆಗುತ್ತೆ ಮೇಡಮ್. ಪ್ಲೀಸ್ ಅಕ್ಸೆಪ್ಟ್ ಇಟ್. ಬಟ್ ಸರ್, ನಾನು ನಿನ್ನೆ ತಾನೇ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದೆ. ಅಷ್ಟರಲ್ಲಿ ಡಿಸಿಷನ್ ತೊಗೊಂಡ್ಬಿಟ್ರ ನೀವು? ನನಗಿನ್ನೂ ಇದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಮೇಡಮ್, ಏನಾಗಬೇಕಾಗಿತ್ತೋ ಅದೇ ಆಗ್ತಾ ಇದೆ. ಇದು ಯಾವತ್ತೂ ಆಗಬೇಕಾಗಿತ್ತು, ಅದು ಈಗ ಆಗ್ತಾ ಇದೆ. ನೀವು ವಾಪಸ್ ಬರ್ತೀರಿ ಅಂತ ಗೊತ್ತಾಗಿದ್ದ ತಕ್ಷಣ ನಾವು ತಯಾರಿ ಮಾಡ್ಕೊಂಡ್ವಿ. ನೀವು ವಾಪಸ್ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಯಿತು ಮೇಡಮ್. ನಿಮಗೆ ಖುಷಿ ಆಗ್ತಿದೆ, ಆದರೆ ನನಗೆ ಕನ್ಫ್ಯೂಷನ್ ಆಗ್ತಿದೆ. ಇಷ್ಟೊಂದು ಕನ್ಫ್ಯೂಷನ್ ನನಗೆ ಲೈಫಲ್ಲೇ ಆಗಿರಲಿಲ್ಲ. ನಾನು ಕ್ಲಾಸಿಗೆ ಹೋಗ್ಬೋದಾ? ಓಕೆ ಮೇಡಮ್, ಪ್ಲೀಸ್ ತಗೊಳ್ಳಿ. ಸರ್ ಪ್ಲೀಸ್, ನೀವು ಮೇಡಮ್ ಅನ್ಬೇಡಿ ಸರ್, ಪ್ಲೀಸ್. ಮೇಡಮ್ ಆದರೂ ನೀವು ಮೇಡಮ್ಮೇ. ಆಯಿತು ಮೇಡಮ್, ನಾನು ಇನ್ನು ಬರ್ತೀನಿ. ಮೇಡಮ್ ಕೇಳಿನೇ ನಂಗೊಂಥರ ಆಗ್ತದೆ. ಜೀವ, ನಂಗೆ ಬೋರ್ ಆಗ್ತಿದೆ. ಎಲ್ಲಾದರೂ ಆಚೆ ಹೋಗೋಣ. ನಾನು ನೀನು ಹೊರಗಡೆ ಹೋಗಿ ಎಷ್ಟೊಂದು ದಿನ ಆಯಿತು. ಹೋಗೋಣ. ಇಲ್ಲ ಮಹಿ, ಆಫೀಸಲ್ಲಿ ತುಂಬ ಕೆಲಸ ಇದೆ. ಇವತ್ತು ಬೇಡ, ಇನ್ನೊಂದು ದಿನ ಹೋಗೋಣ. ಬೇಜಾರು ಮಾಡ್ಕೋಬೇಡ. ಏನು ಜೀವ ನೀನು, ಮೊದಲೆಲ್ಲ ಎಷ್ಟೇ ಬ್ಯುಸಿ ಇದ್ರೂ ಫ್ರೀ ಮಾಡಿಕೊಂಡು ನನ್ನ ಆಚೆ ಕರ್ಕೊಂಡು ಹೋಗ್ತಿದ್ದೆ. ಈ ಅಪ್ರೆಸಲ್ ಆದಮೇಲೆ ನನ್ನ ಕೈಗೆ ಸಿಗಲ್ಲ ಅಂತಿದ್ಯಾ ನೀನು? 30% ಹೈ ಕೊಟ್ಟು 300% ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಅವರು. ಅಂಥದ್ದೇನು ಕೆಲಸ ಮಾಡ್ತಿದ್ಯಾ ನೀನು? ಯಾವಾಗ ನೋಡಿದ್ರು ಕೆಲಸ 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 ಅಂತಿರ್ತೀಯ. ಕೆಲಸ ಬಿಟ್ಟು ಬೇರೆ ಲೈಫ್ ಇದೆ ಅನ್ನೋದನ್ನೇ ಮರ್ತ್ಬಿಟ್ಟಿದ್ಯಾ ಜೀವ? ಇದು ಒಂದು ಲೈಫಾ? ಏನು ಮಾಡಲಿ ಮಹಿ, ಜಾಸ್ತಿ ಸಂಬಳ ಕೊಟ್ಟಾಗ ಜಾಸ್ತಿ ಕೆಲಸ ಕೊಡ್ತಾರೆ. ಜಾಸ್ತಿ ಸಂಬಳ ಮಾತ್ರ ಬೇಕು, ನನಗೆ ಕೆಲಸ ಬೇಡ ಅಂದರೆ ಹೇಗೆ? ಈಗಿನ ಕಾಲನೇ ಹಾಗೆ. ಎಲ್ಲರೂ ಎಲ್ಲದಕ್ಕೂ ಟೈಮ್ ಕೊಡೋದಕ್ಕಾಗಲ್ಲ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡು. ನಿನ್ಗಿವಾಗ 30% ಹೈಕ್ ಕೊಟ್ಟಿದ್ದಾರಲ್ಲ, ಅದನ್ನು ಅವ್ರಿಗೆ ವಾಪಸ್ ಕೊಟ್ಬಿಡು. ಆ ದುಡ್ಡನ್ನು ನಾನು ನಿನಗೆ ಕೊಡ್ತೀನಿ. ನೀನು ಮೊದಲಿನ ಹಾಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿಕೊಂಡು ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಇದ್ಬಿಡು. ಏನಂತ್ಯಾ? ಹೇಗಿದೆ ಐಡಿಯಾ? ಸೂಪರ್ ಅಲ್ವಾ? ಬರೀ ಸೂಪರ್ ಅಲ್ಲ, ಸೂಪರ್ ಡೂಪರು. ಯಾವುದಕ್ಕೂ ಈ ಐಡಿಯಾನ ಪೇಟೆಂಟ್ ಮಾಡಿ ನಿನ್ನ ಹತ್ರ ಇಟ್ಕೊಂಡ್ಬಿಡು. ಯಾರು ಕದ್ದು ಬಿಡ್ತಾರೆ. ಯಾವುದಕ್ಕೂ ಒಂದ್ಸರಿ ನನ್ನ ಕಂಪ್ನಿಯವ್ರ ಹತ್ರ ಮಾತಾಡ್ತೀನಿ. ನನ್ನ ಹೆಂಡತಿ ಕಡೆಯಿಂದ ಈ ಥರ ಆಫರ್ ಇದೆ ಅಂತ. ಅವ್ರು ಓಕೆ ಅಂದ್ರೆ ನನಗೂ ಓಕೆ. ಹೇಗಂದ್ರೂ ಇನ್ಸೆಂಟಿವ್ ಕೊಡೋದಕ್ಕೆ ನೀ ರೆಡಿ ಇದೆಯಲ್ವಾ? ಹಾಂ, ನಾನಂತೂ ರೆಡಿ ಇದ್ದೀನಿ. ಬಿಟ್ಟರೆ ನೀನು ಪರ್ಚೇಸ್ ಮಾಡಿಕೊಂಡು ನನ್ನ ಪಕ್ಕದಲ್ಲಿ ಇಟ್ಕೊಂಡು ಬಿಡ್ತೀನಿ. ಆದರೆ ಅತ್ತೆ ಮಾವ ಇದನ್ನೆಲ್ಲ ಒಪ್ಪಲ್ವಲ್ಲ. ನಾನೇನೋ ದುಡ್ಡು ಕೊಟ್ಟು ಹೆಲ್ಪ್ ಮಾಡೋಕೆ ರೆಡಿ ಇದ್ದೀನಿ. ಬಟ್ ಅತ್ತೆ ಮಾವ ಎಲ್ಲರೂ ಮನೆ ಮಗ ಅಂತ ನಿನ್ನ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ನಾನು ಏನೂ ಮಾಡೋಕ್ಕಾಗಲ್ಲ. ಐ ಆಮ್ ಹೆಲ್ಪ್ಲೆಸ್. ನೋಡಿಕೊಂಡು ಸುಮ್ಮನೆ ಇರಬೇಕಷ್ಟೆ. ಇಟ್ಸ್ ಓಕೆ. ಕಷ್ಟ ನನಗೂ ಸ್ವಲ್ಪ ಗೊತ್ತಾಗಲಿ. ಕಷ್ಟ ಇದ್ರೇ ಅಲ್ವಾ ಬಿಡೋದಕ್ಕಾಗೋದು. ಅದೊಂಥರ ಮೋಟಿವೇಶನ್ ಇದ್ದ ಹಾಗೆ. ಡೋಂಟ್ ವರಿ, ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸೆಟ್ಲ್ ಆಗುತ್ತೆ. ಆ ಹೋಪ್ಸ್ ನನಗಿದೆ. ಸರಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಬಾಯ್. ನೀವು ಮತ್ತೆ ಅಪ್ಪಿ ರೂಮಲ್ಲಿರೋದನ್ನು ನಾನು ನೋಡಿದೆ. ನೀವಿಬ್ಬರು ಎಷ್ಟು ಕ್ಲೋಸ್ ಆಗಿದ್ರಿ ಅದನ್ನು ನಾನು ನೋಡಿದೆ. ಪ್ರೀತಿ ಅನ್ನೋದು ಬರೀ ಫೀಲಿಂಗ್ಸ್ ಅಲ್ಲ, ಪ್ರೀತಿ ಅನ್ನೋದು ದೊಡ್ಡ ಜವಾಬ್ದಾರಿ ಪಾರ್ಥ. ನಾನು ನಿಮ್ಮ ಪ್ರೀತಿ ತಪ್ಪು ಅಂತ ಹೇಳ್ತಿಲ್ಲ. ನಿಮ್ಮ ಪ್ರೀತಿಯಲ್ಲಿ ನೀವು ಮೈ ಮರಿತಿದ್ದೀರಲ್ಲ, ಅದು ತಪ್ಪು ಅಂತ ಹೇಳ್ತಿದ್ದೀನಿ. ಹಲೋ, ಏನು ಭಾವಂತಮ್ಮ, ಈ ನಡುವೆ ನನ್ನನ್ನು ಮರ್ತೇ ಬಿಟ್ರಾ ಹೇಗೆ? ರೀ, ಯಾಕ್ರಿ ಈ ಥರ ಹೇಳ್ತೀರಾ?
ರೀ ನೋಡಿ, ತಮಾಷೆಗೂ ಈ ಥರ ಎಲ್ಲ ಹೇಳ್ಬಿಡಿ, ಓಕೆನಾ? ನಾನು ಹೇಗ್ರಿ ನಿಮ್ಮನ್ನ ಮರೀಲಿ? ಸರಿ ಆಯ್ತು ಬಿಡಿ, ಅದಕ್ಕೆ ಯಾಕೆ ಇಷ್ಟೊಂದು ಸೆಂಟಿ ಆಗ್ತಾ ಇದ್ದೀರಾ? ಏನಿಲ್ಲ, ಐಮ್ ಫೈನ್. ಹೇಳಿ, ಏನು ಕಾಲ್ ಮಾಡಿದ್ದು? ಅದೇ ತಮ್ಮ ಫೋನ್ ಮೆಸೇಜು ಏನೂ ಇಲ್ವಲ್ಲ, ಅದಕ್ಕೆ ನಾನೊಬ್ಳು ಇದ್ದೀನಿ ಅಂತ ನೆನ್ಪು ಮಾಡೋದಕ್ಕಂತ ಫೋನ್ ಮಾಡಿದೆ. ಆಮೇಲೆ ಈಗ ಮತ್ತೆ ಸೆಂಟಿ ಆಗಬೇಡಿ, ತಡ್ಕೊಳಕ್ಕಾಗಲ್ಲ, ಟೇಕ್ ಇಟ್ ಈಸಿ. ಆ್ಯಕ್ಚುಲಿ ಅದು ನಾನೇ ಕಾಲ್ ಮಾಡೋಣ ಅಂತಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ಅದೇ ಯಾಕೆ ಅಂತ ಫೋನ್ ಮಾಡೋಕ್ಕೇನು ಪ್ರಾಬ್ಲಮ್ ನಿಮಗೆ? ಅಲ್ಲ, ಇರೋದು ಒಬ್ಳು ಲವ್ವರು, ಅವಳಿಗೆ ಟೈಮ್ ಟು ಟೈಮ್ ಕಾಲ್ ಮಾಡಿ ಅವಳು ಯೋಗಕ್ಷೇಮ ವಿಚಾರಿಸ್ಕೋಬೇಕು. ಮುಂದಕ್ಕೆ ಅವಳು ನಿಮ್ಮ ಹೆಂಡತಿ ಆಗೋಳು, ಅವಳ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮಿನಿಮಮ್ ಪರಿಜ್ಞಾನನೂ ಇಲ್ವಾ ನಿಮಗೆ? ಪರಿಜ್ಞಾನ ಅಂದ್ರೇನು? ಅಂದ್ರೆ ಸ್ವಲ್ಪನೂ ಸೆನ್ಸ್ ಅನ್ನೋದಿಲ್ವಾ ಅಂತ. ಓ ಓಕೆ. ಭಾವಂತಮ್ಮ, ಏನಾಗಿದೆ ನಿಮಗೆ? ಯಾಕೊಳ್ಳೆ ಈ ಲವ್ ಫೇಲರ್ ಆಗಿರೋ ದೇವದಾಸ್ ಥರ ಆಡ್ತಾ ಇದ್ದೀರಾ? ಯು ಓಕೆ? ಏನಿಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ಯು ಶೋರ್? ಯಾ, ಐಮ್ ಶೋರ್. ಹಾಂ, ಹೀಗೆ ಇರಿ, ಅಬ್ನಾರ್ಮಲ್ ಆಗಕ್ಕೆ ಹೋಗ್ಬೇಡಿ, ಆಮೇಲೆ ನಾನು ಪ್ಯಾರಾನಾರ್ಮಲ್ ಆಗಬೇಕಾಗತ್ತೆ. ಓಕೆ. ಯಾಕೋ ನೀವು ಮಾತಾಡೋ ಮೂಡಲ್ಲಿಲ್ಲ ಅನಿಸ್ತಿದೆ. ಸರಿ, ಇವಾಗ ಯಾವಾಗ ಸಿಗೋಣ ಹೇಳಿ? ಅದು ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ, ನಾನು ಫ್ರೀ ಆದಮೇಲೆ ನಾನೇ ಹೇಳ್ತೀನಿ ನಿಮ್ಗೆ. ಸರಿ, ಬಾಯ್. ನಿಮ್ಮ ತಲೆ ನೆಟ್ಟಿಗಾದ್ಮೇಲೆ ಫೋನ್ ಮಾಡಿ. ಏನಾಗಿದೆ ಭಾವಂತಮ್ಮಗೆ? ಯಾಕೆ ಈ ಥರ ಆಡ್ತಾ ಇದ್ದಾರೆ? ಭೂಮಿಕಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೀವೇನೇ ಹೇಳಿ, ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ಬರೀ ಟ್ಯಾಲೆಂಟ್ ಇದ್ರೆ ಸಾಲದು, ಇನ್ಫ್ಲೂಯೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೇ ಆಗಲಿ ನೀವು ಗೌತಮ್ ಅವ್ರ ಹೆಂಡತಿ ಅಲ್ವಾ, ಇದೆಲ್ಲ ನಿಮ್ಗೆ ಸಿಗಬೇಕಾಗಿರೋದೆ. ಈ ಇನ್ಸ್ಟಿಟ್ಯೂಟ್ ಎಲ್ಲ ನಡೀತಾ ಇರೋದು ಗೌತಮ್ ಅವ್ರ ಫಂಡಿಂದ. ನೀವು ಅವ್ರ ಹೆಂಡತಿ ಆಗೋಕ್ಕೆ ಪುಣ್ಯ ಮಾಡಿರಬೇಕು ಅಲ್ವೇನ್ರಿ? ನಿಮ್ಮ ಹಸ್ಬೆಂಡ್ ಬಿಡಿ, ಅವ್ರ ಮನಸ್ಸು ಮಾಡಿದ್ರೆ ಈ ಇಡೀ ಇನ್ಸ್ಟಿಟ್ಯೂಟ್ನೇ ನಿಮ್ಮ ಹೆಸರಿಗೆ ಮಾಡಿಕೊಡ್ಬಹುದು. ಅವ್ರಿಗೇನಿದು ದೊಡ್ಡ ಲೆಕ್ಕ ಅಲ್ಲ. ಅವ್ರ ಕಣ್ಣಲ್ಲಿ ತೋರಿಸೋದನ್ನ ಎಲ್ಲರೂ ತಲೆ ಮೇಲೆ ಹೊತ್ಕೊಂಡು ಮಾಡೋಕ್ಕೂ ರೆಡಿ ಇದ್ದಾರೆ ಅಲ್ವೇನ್ರಿ? ಎಸ್, ಯು ಆರ್ ರೈಟ್. ಓ, ಇದಾ ವಿಷಯ. ಎಲ್ಲ ಗೌತಮ್ ದಿವಾನ್ ಅವ್ರ ಪ್ರಭಾವ. ಅವ್ರು ಕೊಡ್ಸಿದ್ದು ಇವ್ರದ್ದು ಏನಿಲ್ಲ, ಬಿಗ್ ಝೀರೋ. ಏ ಲೂಸು, ಸುಮ್ಮನಿರೇ, ಕೇಳಿಸಿದ್ರೆ ಕಷ್ಟ. ನಾನೇನು ಹೇಳ್ಬಾರ್ದು ಹೇಳ್ದೆ, ಇರೋ ವಿಷಯ ತಾನೇ ಹೇಳಿದ್ದು. ಅಂದರೆ ಮದುವೆ ಅಂತಂದಮೇಲೆ ಹೆಣ್ಮಕ್ಳಿಗೆ ಅವ್ರ ಐಡೆಂಟಿಟಿನೇ ಉಳಿಯಲ್ವಾ? ನಾವೇ ಅರ್ನ್ ಮಾಡೋಕ್ಕೂ ಕಷ್ಟನಾ? ಇಷ್ಟೇ. ಎಲ್ಲೋ ದೂರದಲ್ಲಿ ಚಂಡಮಾರುತ ಇದ್ದರೆ ಇಲ್ಲಿ ಮಳೆ ಬರುತ್ತೆ, ಎಲ್ಲೋ ಭೂಕಂಪ ಆದರೆ ಇಲ್ಲಿ ಸುನಾಮಿ ಅಲೆ ಹೇಳುತ್ತೆ. ಎಲ್ಲ ಒಂದಕ್ಕೊಂದು ಲಿಂಕ್. ಏನು ಹೇಳ್ತಾ ಇದೆಯಣ್ಣ? ಭೂಮಿಕಂಗೆ ಇಷ್ಟು ದಿನ ನೆನಪಾಗದಿರೋ ಕೆಲಸ ಈಗ ನೆನಪಾಗಿದೆ ಅಂದರೆ, ಅವಳಲ್ಲಿ ಉತ್ಸಾಹ ಕುಣಿತಾ ಇದೆ ಅಂದರೆ ಇದರ ಅರ್ಥ ಏನು? ವಾಟ್ ಇಸ್ ದಿ ಪರ್ಪಸ್? ಪರ್ಪಸ್ ಇನ್ನೇನಿರತ್ತಣ್ಣ? ತಾನು ಎಜುಕೇಟೆಡ್, ಬುದ್ಧಿವಂತೆ, ಇಂಡಿಪೆಂಡೆಂಟ್ ತೋರಿಸ್ಕೋಬೇಕಲ್ವಾ, ಅದಕ್ಕೆ ಹೋಗ್ತಾ ಇರೋದು. ಅಥವಾ ನಾನು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡೋದನ್ನು ಇವಳೇನಾದರೂ ಕೇಳಿಸ್ಕೊಂಡ್ಲಾ ಅಂತ. ಅದನ್ನು ಅವಳೇನಾದರೂ ಕೇಳಿಸ್ಕೊಂಡು ಅದರಿಂದ ಅವಳಿಗೆ ಇನ್ಸಲ್ಟ್ ಆಗಿ ಕೆಲ್ಸಕ್ಕೆ ಹೋಗೋ ಡಿಸಿಷನ್ ಏನಾದರೂ ತೊಗೊಂಡಿರ್ಬೋದಾ? ನಿನಗೇನು ಅನ್ಸುತ್ತಣ್ಣ? ಇಷ್ಟೇ. ಅವಳಿಗೇನಾದರೂ ಇನ್ಸಲ್ಟ್ ಆಗಿದ್ದರೆ ಇಷ್ಟು ಸಮಯ ಸುಮ್ಮನೆ ಕೂರ್ತಾ ಇರಲಿಲ್ಲ, ಡೈರೆಕ್ಟಾಗಿ ಬಂದು ನಿನ್ನ ಹತ್ರ ಕೇಳಿರೋಳು. ಅವಳಿಗೆ ಈ ವಿಷಯದಲ್ಲಿ ಯಾವ ಮುಲಾಜೂ ಇಲ್ಲ, ಯಾರ ಮುಲಾಜೂ ಇಲ್ಲ. ನನಗೊಂದು ಸಣ್ಣ ಕನ್ಫ್ಯೂಷನ್. ಇಷ್ಟು ದಿನ ಭೂಮಿಕಾ ಕೆಲಸಕ್ಕೆ ಹೋಗ್ತಾ ಇರೋದು ನಿನಗೆ ಇಷ್ಟ ಇಲ್ಲ ಅಂತಿತ್ತು. ಈಗ ನೀನೇ ಮ್ಯಾನೇಜ್ಮೆಂಟಿಗೆ ಫೋನ್ ಮಾಡಿ ನನ್ನ ಸೊಸೆಗೆ ಪ್ರಮೋಷನ್ ಕೊಡಿ ಅಂತ ಇಂಡೈರೆಕ್ಟಾಗಿ ಪ್ರಪೋಸಲ್ ಇಟ್ಟಿಯಲ್ಲ, ಇದರ ಅರ್ಥ ಏನು? ಯಾಕೆ ಹಿಂಗೆ ಮಾಡಿದೆ? ಈಗ ತಾನೇ ನೀನು ಹೇಳಿದೆ ಅಣ್ಣ, ಕಾರಣ ಇಲ್ಲದೆ ಏನೂ ಆಗಲ್ಲ ಅಂತ.
ಇದು ಹಾಗೇನೆ. ಕಾರಣ ಇದ್ದೇ ನಾನು ಮಾಡಿದ್ದು. ಅದೇ ಅದಕ್ಕೆ ಏನು ಅಂತ. ಭೂಮಿಕಾ ತುಂಬ ಸ್ವಾಭಿಮಾನಿ. ಅವಳಿಗೆ ಯಾರ ಅಂಕಲ್ ಬದುಕೋದು ಇಷ್ಟ ಇಲ್ಲ. ಅಂಥದ್ರಲ್ಲಿ ಬೇರೆ ಯಾರೋ ರೆಕಮೆಂಡ್ ಮಾಡಿ ಅವಳಿಗೆ ಪ್ರಮೋಷನ್ ಸಿಕ್ಕಿದೆ ಅಂತಂದರೆ ಅವಳ ಸ್ವಾಭಿಮಾನಕ್ಕೆ ಎಷ್ಟು ಏಟ್ ಬಿದ್ದಿರಲ್ಲ. ಅವಳಿಗೆ ಪ್ರಮೋಷನ್ ಥರ ಕಾಣಿಸಿರಲ್ಲ, ಅದು ಅವಮಾನ ಥರ ಕಾಣಿಸಿರುತ್ತೆ. ಅದನ್ನೇ ಇಟ್ಕೊಂಡು ಮನೆಗೆ ಬಂದು ದೊಡ್ಡ ಸೀನೆ ಕ್ರಿಯೇಟ್ ಮಾಡ್ತಾಳೆ. ಗೌತಮೇ ಇದಕ್ಕೆ ಕಾರಣ ಅಂತ ಅನ್ಕೋತಾಳೆ. ಅದು ನಮಗೆ ಬೇಕಾಗಿರೋದು. ಈ ಇಡೀ ಪ್ಲ್ಯಾನಿನ ಉದ್ದೇಶನೇ ಅದೇ ಅಲ್ವಾ? ಗೌತಮ್ ಮತ್ತು ಭೂಮಿಕಾ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರೋದು. ಓ ಇದಾ ನಿನ್ನ ಪ್ಲ್ಯಾನು? ಚೆನ್ನಾಗಿದೆ ಸಿಸ್ಟರ್, ತುಂಬ ಚೆನ್ನಾಗಿದೆ. ಅಣ್ಣ, ಭೂಮಿಕಾ ಬರೋ ಟೈಮ್ ಆಯಿತು. ನಾನು ಹಾಕಿರೋ ಬಾಂಬ್ ಹೇಗೆ ಸಿಡಿಯತ್ತೆ ಅಂತ ನಿನಗೆ ತೋರಿಸ್ತೀನಿ ನಡಿ. ಬಾ. ನೋಡ್ದ್ಯಾನ, ಅವಳು ಬರೋ ಸ್ಪೀಡಲ್ಲೇ ಗೊತ್ತಾಗುತ್ತೆ ನಾನು ಅಂದ್ಕೊಂಡಿದ್ದು ಆಗಿದೆ ಅಂತ. ಬಿರುಗಾಳಿ ಥರ ಬಂದಿದ್ದಾಳೆ. ನೋಡೋಣ ಇವತ್ತು ಗೌತಮ್ ಹೇಗೆ ಅವಳನ್ನ ಫೇಸ್ ಮಾಡ್ತಾನೆ. ಈ ಬಿರುಗಾಳಿ ಸುಂಟರ್ಗಳೇನಾದರೂ ತಡೆದು ನಿಲ್ಲಿಸ್ಬಹುದು, ಆದರೆ ಹೆಂಗಸರ ಸಿಟ್ಟನ್ನು ತಡೆಯೋದಿದೆಯಲ್ಲ ಬಹಳ ಕಷ್ಟ. ಗೆಳೆಯ, ಇನ್ಫ್ಲೂಯೆನ್ಸ್ ಅನ್ನೋದು ಎಷ್ಟು ವರ್ಕ್ ಆಗುತ್ತಲ್ವೇನೋ? ಓಕೆ, ಭೂಮಿಕಾ ಅವರು ಬನ್ನಿ. ಮದುವೆ ಆದಮೇಲೆ ಬಹಳ ದಿನಗಳ ನಂತರ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದೀರಾ. ಹೇಗೆ ಅನಿಸ್ತು? ಚೆನ್ನಾಗಿತ್ತಾ? ನಾನು ಎಲ್ಲೇ ಹೋದ್ರೂ ಕೊಡೆ ಹಿಡಿಯೋದಕ್ಕೆ ನೀವು ಹೇಗೂ ಇರ್ತೀರಲ್ವಾ, ಅಂದಮೇಲೆಲ್ಲ ಚೆನ್ನಾಗೇ ಇರುತ್ತೆ. ಯಾಕೆ, ಏನಾಯ್ತು? ಎನಿ ಪ್ರಾಬ್ಲಮ್? ಯಾಕೆ ಗೊತ್ತರ ಇದ್ದೀರಾ? ಗೌತಮ್ ಅವರೇ, ಏನೂ ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡಬೇಡಿ. ನೀವು ಯಾಕೆ ಆ ರೀತಿ ಮಾಡಕ್ಕೆ ಹೋದ್ರಿ? ಯಾವ ರೀತಿ ಮಾಡಕ್ಕೆ ಹೋದೆ? ಏನು ಹೇಳ್ತೀರಾ? ನೀವು ನಮ್ಮ ಇನ್ಸ್ಟಿಟ್ಯೂಟ್ಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟಿದ್ದೀರಾ ಅಂತ ಅವ್ರು ನನ್ನನ್ನು ಬೋರ್ಡ್ ಮೆಂಬರ್ ಮಾಡಿದ್ದಾರೆ. ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಹೌದಾ? ವಾವ್, ಕಂಗ್ರ್ಯಾಚುಲೇಷನ್ಸ್. ಅರೆ, ಅದು ಖುಷಿ ಪಡೋದು ಬಿಟ್ಟು ಬೇಜಾರು ಮಾಡ್ಕೋತಾ ಇದ್ದೀರಲ್ಲ. ಅಪ್ಸೆಟ್ ಆಗದೆ ಇನ್ನೇನು ಮಾಡಲಿ ಗೌತಮ್ ಅವರೇ? ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಅಂತ ನಿಮಗೆ ಗೊತ್ತಲ್ವಾ? ನಾನು ನನ್ನ ಕಾಲ ಮೇಲೆ ನಿಂತಬೇಕು, ನಾನೇ ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಬಯಸೋಳು. ಅಂಥದ್ರಲ್ಲಿ ಕೆಲಸ ಜಾಗದಲ್ಲಿ ನಿಮ್ಮ ನೆರಳಲ್ಲಿ ನಿಂತ್ಕೊಳ್ಬೇಕು ಅಂದರೆ ಅದು ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಸ್ವಾಭಿಮಾನ ಇರೋರು ಯಾರೂ ಇದನ್ನು ಇಷ್ಟಪಡಲ್ಲ. ಅಲ್ಲ, ಈಗ ಏನು ಆಗಬಾರ್ದಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇನ್ನೇನಾಗಬೇಕು? ಅಲ್ಲ, ನೀವು ನಿಮ್ಮ ಒಳ್ಳೆ ಮನಸ್ಸಿಂದ ನಿಮ್ಮ ಖುಷಿಗೆ ಏನೋ ಮಾಡಿಬಿಡ್ತೀರಾ, ಆದರೆ ಅದು ನನಗೊಂಥರ ಉಸಿರು ಕಡ್ದಂಗಾಗುತ್ತೆ. ನಂಗೆ ತುಂಬ ಕಷ್ಟ ಆಗುತ್ತೆ. ನಾನು ಏನೇ ಮಾಡಿದ್ರು ಅದು ನಂದಲ್ಲ, ನೀವು ಮಾಡಿಕೊಟ್ಟಿರೋದು ಅಂತ ಅನ್ಸುತ್ತೆ. ನನ್ನ ಶ್ರಮಕ್ಕೆ, ನನ್ನ ಸಾಮರ್ಥ್ಯಕ್ಕೆ ಬೆಲೆನೇ ಇಲ್ಲ ಅಂತ ಅನ್ಸೋದು ಶುರು ಹೋಗ್ಬಿಡುತ್ತೆ. ಎಲ್ಲಾನು ನೀವು ಕೊಟ್ಟಿರೋ ಭಿಕ್ಷೆ ಅಂತ ಅನ್ಸುತ್ತೆ ನನಗೆ.